ಬಿಜೆಪಿ ಮತ್ತು ಕಾಂಗ್ರೆಸ್ಗೆ ಪ್ರಧಾನ್ ರಾಜೀನಾಮೆನೇ ಪ್ರಧಾನ. ಆದರೆ ಪ್ರಧಾನ್ ರಾಜೀನಾಮೆ ಪ್ರಸ್ತಾಪವೇ ಇಲ್ಲ ಅಂತ ಕೇಂದ್ರ ಸಚಿವ ಇಲ್ಲಿ ಕೇಂದ್ರದವರು ಮಾತಾಡ್ತಾ ಇರೋದು. ಪ್ರಧಾನ್ ರಾಜೀನಾಮೆ ಕೂಡ ಪ್ರಸ್ತಾಪ ಕೇಳೇ ಇಲ್ಲ ಯಾರೂ. ಈ CJP ಅವರಿಗೆ ಅಥವಾ ರಾಹುಲ್ ಗಾಂಧಿಗೆ ರಾಜೀನಾಮೆ ಬಿಟ್ಬಿಟ್ಟು ಬೇರೆ ವಿಷಯನೇ ಇಲ್ಲ ಅವರಿಗೆ ಅಂತ ಹೇಳಿ ಮಾತಾಡ್ತಿರೋದು. ಸಚಿವ ಧರ್ಮೇಂದ್ರ ಪ್ರಧಾನ್ ಬೆನ್ನಿಗೆ ನಿಂತ್ಕೊಂಡಿರೋದು ಕೇಂದ್ರ ಸರ್ಕಾರ. ಇಲ್ಲಿ ರಾಜೀನಾಮೆ ಪಡೆಯುವಂತಹ ವಿಷಯನೇ ಪ್ರಶ್ನೆನೇ ಸರ್ಕಾರದ ಮುಂದೆ ಇಲ್ಲ. ಹೊಣೆ ಬಿಟ್ಟುಬಿಟ್ಟು ನಾವೆಲ್ಲೂ ಓಡಿ ಹೋಗಲ್ಲ, ಜನಾದೇಶದಂತೆ ಕೆಲಸ ಮಾಡ್ತೀವಿ, ಜವಾಬ್ದಾರಿಯಿಂದ ನುಣುಚಿಕೊಳ್ಳುವ ಬದಲು ಇನ್ನು ಎಷ್ಟರ ಮಟ್ಟಿಗೆ ಕೇಂದ್ರ ಈ ವಿಚಾರ ರಿಜಿಡ್ ಆಗಿರಬೇಡ ಯೋಚನೆ ಮಾಡಿ ನೀವು. ಇಷ್ಟರ ಮಟ್ಟಿಗೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ, ಸಾವಿರಾರು ವಿದ್ಯಾರ್ಥಿಗಳು ಜಂತರ್ ಮಂತರ್ಗೆ ಬರ್ತಾ ಇದ್ದಾರೆ. ಸಾವಿರಾರು ವಿದ್ಯಾರ್ಥಿಗಳು ದೇಶದ ನಾನಾ ಮೂಲೆಗಳಿಂದ ಈ ವಿದ್ಯಾರ್ಥಿಗಳಿಗೆ ಆಹಾರ ಯಾರ್ಯಾರೋ ಕಳಿಸ್ಕೊಡ್ತಾ ಇದ್ದಾರೆ. ಯಾರ್ಯಾರೋ ಆಂಧ್ರ, ಕರ್ನಾಟಕ, ಗುಜರಾತ್, UP, ಕೋಲ್ಕತ್ತಾ ಎಲ್ಲ ಕಡೆಗಳಿಂದ ಅವರ ಶಕ್ತಿಯಾನುಸಾರ ಅವ್ರಿಗೇನು ಕೆಪಾಸಿಟಿ ಇದೆಯೋ ಒಬ್ಬರಿಗೆ 100 ಸಮೋಸ ಕಳ್ಸೋಕ್ಕಾಗತ್ತಾ, ಕಳಿಸ್ಕೊಡ್ತಾರೆ. ಒಬ್ರಿಗೆ ಯಾರಿಗೋ 100 ಊಟ ಕಳ್ಸೋಕ್ಕಾಗತ್ತಾ, ಇನ್ಯಾರಿಗೋ ಬರ್ಗರ್, ಇನ್ಯಾರಿಗೋ ಪಿಜ್ಜಾ, ಇನ್ಯಾರಿಗೋ ರೊಟ್ಟಿ, ಇನ್ಯಾರಿಗೋ ಅನ್ನ, ಇನ್ಯಾರಿಗೋ ಜ್ಯೂಸ್, ಇನ್ಯಾರಿಗೋ ನೀರು, ಸಾಧ್ಯವಾದಷ್ಟು ಎಲ್ಲವೂ ಕೂಡ ಒಂದು ಕಡೆ ಇದೆ. ಇಲ್ಲಿ ಇದರಿಂದ ಪ್ರಶ್ನೆ ಇಲ್ಲ ಅಂತ ಹೇಳ್ತಾರೆ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ, ಈ ದೇಶದ ನಾಲಾಯಕ್ ಎಜುಕೇಷನ್ ಮಿನಿಸ್ಟರ್ ಇಲ್ಲಿ ರಾಜೀನಾಮೆ ಕೊಟ್ಟಿರೋದು. ಈ ಮನುಷ್ಯನ ರಾಜೀನಾಮೆಗೆ ಇಷ್ಟು ದಿನಗಳ ಕಾಲ 22,80,000 ನೀಟ್ ಎಕ್ಸಾಮ್ ಬರೆದಂತಹ ವಿದ್ಯಾರ್ಥಿಗಳ ಭವಿಷ್ಯ ಜೊತೆ ಆಟವಾಡದಂತಹ ಒಬ್ಬ ನಾಲಾಯಕ್ ಮಿನಿಸ್ಟರ್ನ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಗಿದೆ. ಇವನನ್ನು ಯಾಕೆ ಇಷ್ಟನೇ ಇಟ್ಕೊಂಡಿದ್ರು ಗೊತ್ತಿಲ್ಲ. ಇವನನ್ನೇನಾದರೂ ಮಧ್ಯೆ ರಾಜೀನಾಮೆ ತೆಗೆದುಕೊಂಡಿದ್ದರೆ ಇಷ್ಟು ಜನ ಹಗಲು ರಾತ್ರಿ ಇಷ್ಟು ಪೆಟ್ಟು ತಿಂದು ಮೂಳೆ ಮುರ್ಕೊಂಡು ಪೊಲೀಸರ ಮೇಲೂ ಹಲ್ಲೆಗಳಾಗಿ ಈ ಒಂದು ಪ್ರಮೇಯ ಪ್ರಸಂಗ ಬರ್ತಾ ಇರಲಿಲ್ಲ. ಫೈನಲಿ ಈ ನಾಲಾಯಕನ ರಾಜೀನಾಮೆಯನ್ನು ಕೇಂದ್ರ ಪಡೆದುಕೊಂಡಿದೆ. ನರೇಂದ್ರ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಬೇಕು ವಿದ್ಯಾರ್ಥಿಗಳ ವತಿಯಿಂದ. ನರೇಂದ್ರ ಮೋದಿಯವರು ಇಲ್ಲಿ ವಿದ್ಯಾರ್ಥಿಗಳ ಮಾತುಗಳನ್ನು ಆಲಿಸಿದ್ದಾರೆ. ಗೌರವಾನ್ವಿತ ಈ ದೇಶದ ಪ್ರಧಾನಿಗಳು ಇಂತಹ ಒಬ್ಬ ಕಳಂಕಿತ ಮಿನಿಸ್ಟರ್ನನ್ನು ಫೈನಲಿ ಆಚೆ ಹಾಕಿದ್ರು. ಇವನು ಅನ್ಫಿಟ್ ಇದ್ದಾನೆ, ಇವನು ಲಾಯಕ್ಕಿಲ್ಲ ಅಂಥೇಳಿ ಇಷ್ಟು ದಿನಗಳಾದ ಮೇಲೆ, ಸುಮಾರು 21-22 ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ ಮೇಲೆ, ನೀಟ್ ಕ್ವಶನ್ ಪೇಪರ್ ಲೀಕ್ ಆದ ಮೇಲೆ, ಈ ದೇಶದ 152ಕ್ಕಿಂತ ಹೆಚ್ಚಿನ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ಲೀಕ್ ಆದ ಮೇಲೆ ಇಂಥ ಅನ್ಫಿಟ್ ಮಿನಿಸ್ಟರ್ನ ಈ ಒಂದು ಡಿಪಾರ್ಟ್ಮೆಂಟ್ಗೆ ಬೇಕಾಗಿಲ್ಲ ಅಂಥೇಳಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ತೆಗೆದುಕೊಳ್ಳಲಾಗಿದೆ. ಯಾಕಂದರೆ ಇವತ್ತು ಆಲ್ರೆಡಿ ಅದೇ ವಿದ್ಯಾರ್ಥಿಗಳು ರೆಡಿ ಆಗ್ತಾ ಇದ್ರು, ಇನ್ನೊಮ್ಮೆ ಸಂಸತ್ ಚಲೋ ಮಾಡಬೇಕು ನಾವು ಅಂತ ಹೇಳಿ. ಎಲ್ಲಿವರೆಗೆ ವಿಷಯ ಬಗೆಹರಿಯಲ್ವೋ ಅಲ್ಲಿವರೆಗೆ ನಾವು ಮುಂದುವರಿಯಲ್ಲ ಅನ್ನೋ ರೀತಿಯಲ್ಲಿ CJP ಪ್ರತಿಭಟನೆ ಇತ್ತಲ್ಲ. ಇದೀಗ ಸಚಿವ ಧರ್ಮೇಂದ್ರ ಪ್ರಧಾನ್ ಈಗ ರಾಜೀನಾಮೆಯನ್ನು ತಗೊಳ್ಬೇಕು ಅಂಥೇಳಿ ಕೇಂದ್ರದ ಕ್ಯಾಬಿನೆಟ್ ಅಥವಾ ನರೇಂದ್ರ ಮೋದಿಯವರು ಡಿಸೈಡ್ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಕ್ಯಾಬಿನೆಟ್ನ ಕ್ಯಾಪ್ಟನ್ ಆಗಿರ್ತಾರೆ. ಅವರು ತುಂಬ ಯೋಚನೆ ಮಾಡಿದ್ದಾರೆ, ಆಳವಾಗಿ ಯೋಚನೆ ಮಾಡಿಕೊಂಡು ಇಲ್ಲ, ಈ ಮನುಷ್ಯನ ನಾವು ಆಚೆ ಹಾಕದೇ ಇದ್ದರೆ ನಮ್ಮ ಸರ್ಕಾರಕ್ಕೂ ಮರ್ಯಾದೆ ಬರಲ್ಲ, ನಮ್ಮ ದೇಶಕ್ಕೂ ಮರ್ಯಾದೆ ಬರಲ್ಲ, ಇಂಥ ನಾಲಾಯಕಗಳನ್ನು ಕ್ಯಾಬಿನೆಟ್ನಲ್ಲಿ ಇಟ್ಕೊಳ್ಳೋದು ನಾವು ಬೇಕಾಗಿಲ್ಲ. ಇಂಥ ನಾಲಾಯಕಗಳಿಂದ ನಮ್ಮ ಕ್ಯಾಬಿನೆಟ್ಗೆ ಒಳ್ಳೆಯ ಹೆಸರು ಬರಲ್ಲ, ಶಿಕ್ಷಣಕ್ಕೂ ಒಳ್ಳೆಯ ಹೆಸರು ಬರಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ನೆಮ್ಮದಿ ಸಿಗಲ್ಲ. CJP ಪ್ರತಿಭಟನೆಗೆ ಕೊನೆಗೂ ಫಲ ಸಿಕ್ಕಿದೆ. ಇಲ್ಲಿ ಹಗಲು ರಾತ್ರಿ ಅಹೋರಾತ್ರಿ ಧರಣಿಯನ್ನು ಮಾಡಿದ್ರು ಇದೇ ಸಾವಿರಾರು ವಿದ್ಯಾರ್ಥಿಗಳು. ನನಗೆ ಯಾರು ಫಂಡ್ ಮಾಡೋದು ಬೇಕಾಗಿಲ್ಲ, ಮುಫತ್ ಮೇ ಫಾರ್ ಫ್ರೀ ನಾನು ಪ್ರೊಟೆಸ್ಟ್ ಮಾಡ್ತೀನಿ ಅಂತ ಅನೇಕ ಪ್ರತಿಭಟನಾಕಾರರು ಪ್ಲಕಾರ್ಡ್ಗಳನ್ನು ಹಿಡ್ಕೊಂಡಿದ್ದರಲ್ಲಿ. ಪಟ್ಟ ಕಡೆಗೆ ಸಚಿವ ಧರ್ಮೇಂದ್ರ ಪ್ರಧಾನ್ ಒಬ್ಬ ನಾಲಾಯಕ್ ಮಿನಿಸ್ಟರ್ ಈ ದೇಶದಲ್ಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾನೆ. ಇವನ ರಾಜೀನಾಮೆ ಬೇಕಾಗಿತ್ತು. ಯಾಕಂದರೆ ವಿದ್ಯಾರ್ಥಿಗಳ ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದರೂ ಕೂಡ ಈ ಮನುಷ್ಯನ ನೈತಿಕತೆ ಸತ್ತೋಗಿತ್ತು. ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಸತ್ತೋಗಿದ್ದೇನು ಗೊತ್ತಾ? ಇವನ ನೈತಿಕತೆ, ಎಥಿಕ್ಸ್. ರಾಜೀನಾಮೆ ಅಲ್ಲ ವಿಚಾರ. ಇವನಿಗೆ ಎಥಿಕ್ಸೇ ಇಲ್ವಲ್ಲ. ಇವನು ಎಷ್ಟು ಓದಿದ್ರೆ ನಮಗೆ ಗೊತ್ತಿಲ್ಲ, ವಿ ಡೋಂಟ್ ನೋ. ಓದಿದ್ರೆ ಅವ್ರ ಸಂಕಟ ಗೊತ್ತಿರ್ತಿತ್ತು. ಇವನಿಗೆ ಈ ಪ್ರಜ್ಞೆನೇ ಇರಲಿಲ್ವಲ್ಲ. ಇಷ್ಟು ವಿದ್ಯಾರ್ಥಿಗಳು ಜಂತರ್ ಮಂತರ್ಗೆ ಬಂದು ಅಲ್ಲಿ ಪ್ರತಿಭಟನೆ ಮಾಡಿ ಹಲವಾರು ದಿನಗಳಿಂದ ಒದ್ದಾಡಿ, ಇನ್ಯಾರು ಉಪವಾಸ ಕೂತ್ಕೊಂಡು ಪೆಟ್ಟು ತಿಂದು ಮಳೆ ಚಳಿ ಬಿಸಿಲು ಎಲ್ಲವನ್ನು ಸಹಿಸಿಕೊಂಡು ಅವರಿದ್ದರು. ಪೊಲೀಸ್ ಸಿಬ್ಬಂದಿಗೂ ಲೇಟ್ ಆಗಿದೆ, ಅವರೂ ವಿದ್ಯಾರ್ಥಿಗಳಿಗೆ ಹೊಡೆದಿದ್ದಾರೆ, ಬ್ಯಾರಿಕೇಡ್ ಹಾಕಿದ್ದಾರೆ, ಬ್ಯಾರಿಕೇಡ್ಗಳ ವೆಲ್ಡಿಂಗ್ ಮಾಡ್ಕೊಂಡಿದ್ದಾರೆ, ಮೆಟ್ರೋಗಳು ಸ್ಟಾಪ್ ಆಗಿತ್ತು. ಎಷ್ಟು ಒಂದು ಅವ್ಯವಸ್ಥೆ ಆದರೂ ಕೂಡ ನರೇಂದ್ರ ಮೋದಿ ಅಂತ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಇಂಥವ್ರು ರಾಜೀನಾಮೆ ಕೇಳೋದು ಬಿಟ್ಬಿಡಿ, ಇವನಿಗೆ ಇರಬೇಕಾಗಿತ್ತಲ್ಲ, ಅದು ಈ ಮನುಷ್ಯನಿಗೆ ಇರಬೇಕಾಗಿತ್ತಲ್ವೇನ್ರಿ? ನನ್ನಿಂದ